ನಮಸ್ಕಾರ ವೀಕ್ಷಕರೇ. ಭಾರತೀಯ ರಾಜಕೀಯಕ್ಕೆ ಇವತ್ತು ಬೆಳಗ್ಗೆ ಒಂದು ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಅದು ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ದುರ್ಮರಣ. ದುರಂತದಲ್ಲಿ ಕೇವಲ ಅಜಿತ್ ಪವಾರ್ ಅವರ ಜೀವನ ಅಂತ್ಯಗೊಂಡಿಲ್ಲ, ಅವರ ಜೊತೆಗೆ ಪ್ರಯಾಣಿಸ್ತಾ ಇದ್ದ 5 ಕೂಡ ಅಕಾಲಿಕ ಮರಣವನ್ನ ಹೊಂದಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಒಂದು ಹವಾ ಸೃಷ್ಟಿ ಮಾಡಿದ್ದ ಅಜಿತ್ ಪವಾರ್ ಕ್ರಾಂತಿಕಾರಿ ನಿಲುವನ್ನ ತೆಗೆದುಕೊಂಡು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ರು. ಮಹಾಯುತಿ ಸರ್ಕಾರದ ಪ್ರಮುಖ ಭಾಗವಾಗಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ರಾಜಕೀಯದಲ್ಲಿ ಬೇರೆ ರೀತಿಯ ಲೆಕ್ಕಾಚಾರ ನಡೀತಾ ಇದ್ದು ಎನ್ಸಿಪಿ ಒಳಗೆ ದೊಡ್ಡ ಬದಲಾವಣೆ ಆಗೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಈ ಹೊತ್ತಲ್ಲಿ ಅಜಿತ್ ಪವಾರ್ರ ಅಕಾಲಿಕ ನಿಧನ ಹಲವು ಪ್ರಶ್ನೆಗಳನ್ನ ಉಳಿಸಿ ಹೋಗಿದೆ. ಮುಂದೇನು ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ದುರ್ಘಟನೆ ಸಂಬಂಧ ರಾಜಕೀಯ ನಾಯಕರ ಪ್ರತಿಕ್ರಿಯೆ, ಎನ್ಸಿಪಿಯ ಮುಂದಿನ ಹೆಜ್ಜೆ ಹಾಗೂ ಶಾಸಕರು ಹಾಗೂ ಲೋಕಸಭಾ ಸದಸ್ಯರ ಮುಂದಿನ ನಡೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದ ಇತಿಹಾಸದಲ್ಲಿ ಪ್ಲೇನ್ ಕ್ರಾಶ್ಗಳು ಹೊಸತೇನಲ್ಲ. ಎಷ್ಟೋ ದುರ್ಘಟನೆಗಳು, ಪ್ರಮುಖವಾಗಿ ಎಷ್ಟೋ ರಾಜಕೀಯ ನಾಯಕರು ಪ್ಲೇನ್ ಕ್ರಾಶ್ ನಲ್ಲಿ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಆದರೆ ಡಿಸಿಎಂ ಸ್ಥಾನದಲ್ಲಿದ್ದು ತಮ್ಮ ಪಕ್ಷದ ಲೆಜಸಿಯನ್ನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದ ಅಜಿತ್ ಪವಾರ್ ದಿಢೀರಂತ ದುರಂತ ಅಂತ್ಯ ಕಂಡಿದ್ದಾರೆ ಅಂದಾಗ ಒಂದು ಕ್ಷಣ ಎಲ್ಲರೂ ಶಾಕ್ಗೆ ಒಳಗಾಗೋದ್ರಲ್ಲಿ ಅಚ್ಚರಿ ಇಲ್ಲ. ಸದ್ಯ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವನ್ನ ನೋಡಿದ್ರೆ ಎನ್ಡಿಎ ಅರ್ಥಾತ್ ಮಹಾಯುತಿ ಬಲಗೊಂಡಿದೆ. ಕಾಂಗ್ರೆಸ್, ಎನ್ಸಿಪಿ, ಶರದ್ ಪವಾರ್ ಹಾಗೂ ಉದ್ಧವ್ ಪಕ್ಷಗಳು ನೆಲ ಕಚ್ಚಿವೆ. ವಿಧಾನಸಭೆಯಲ್ಲಿ ಮಾತ್ರವಲ್ಲದೆ ಲೋಕಲ್ ಫೈಟ್ ನಲ್ಲೂ ವಿಕಾಸ್ ಅಗಾಡಿಗೆ ಹಿನ್ನಡೆಯಾಗಿದ್ದು ಮತ್ತೆ ಏಳೋದು ಕಷ್ಟ ಅನ್ನೋ ರೀತಿಯಲ್ಲಿ ಹೊಡೆತವನ್ನ ಕೊಟ್ಟಿದೆ. ಆದ್ರೆ ಲೋಕಲ್ ಫೈಟ್ಗಾಗಿ ತಮ್ಮದೇ ವಿಭಿನ್ನ ನಿಲುವು ತಳೆದಿದ್ದ ಎನ್ಸಿಪಿ ಬೇರೆ ರೀತಿಯ ಹೆಜ್ಜೆ ಇರಿಸಿತು. ಅಷ್ಟರಲ್ಲೇ ಈ ಅಪಘಾತ ಆಗಿದೆ. ಮೊದಲಿಗೆ ಘಟನೆ ಬಗ್ಗೆ ವಿವರಗಳನ್ನ ನೀಡಿ ನಂತರ ರಾಜಕೀಯ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಬಂದಿರೋ ಮಾಹಿತಿಗಳ ಪ್ರಕಾರ ಅಜಿತ್ ಪವಾರ್ ಇಂದು ಬೆಳಗ್ಗೆ ಮುಂಬೈನಿಂದ ತಮ್ಮ ಕ್ಷೇತ್ರ ಬಾರಾಮತಿ ಕಡೆಗೆ ಹೊರಟಿದ್ರು. ಸುಮಾರು 7 ಗಂಟೆ ಹೊತ್ತಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿದೆ. ಲಿಯರ್ ಜೆಟ್ 45 ನಲ್ಲಿ ಇವರ ಪ್ರಯಾಣ ಆರಂಭವಾಗಿರುತ್ತೆ. ಪ್ಲೇನ್ ನಲ್ಲಿ ಅಜಿತ್ ಪವಾರ್ ಅವರ ಪಿಎ ಸೇರಿದಂತೆ ಸುಮಾರು 5 ಜನರಿದ್ರು. ಅವರ ಹೆಸರುಗಳು ಕೂಡ ರಿವೀಲ್ ಆಗಿದ್ದು ಅಜಿತ್ ಪವಾರ್, ವಿದೀಪ್ ಜಾಧವ್, ಪಿಂಕಿ ಮಾಲಿ, ಸುಮಿತ್ ಕಪೂರ್ ಹಾಗೂ ಶರ್ಬಾನಿ ಪಾಠಕ್ ಅನ್ನೋದು ತಿಳಿದು ಬಂದಿದೆ. ದಟ್ಟವಾದ ಮಂಜು ಕವಿದ ವಾತಾವರಣ ಇದ್ದಿದ್ರಿಂದ ಲ್ಯಾಂಡಿಂಗ್ ಹೊತ್ತಲ್ಲಿ ಸಮಸ್ಯೆ ಆಗಿದೆ. ಸರಿಯಾದ ರೀತಿ ಲ್ಯಾಂಡ್ ಆಗದೆ ಪ್ಲೇನ್ ನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ನೋಡ್ತಾ ಇದ್ದ ಹಾಗೆ ವಿಮಾನ ಹೊತ್ತಿ ಉರಿದಿದ್ದು ಒಳಗಿದ್ದವರೆಲ್ಲ ಸಜೀವ ದಹನ ಆಗಿದ್ದಾರೆ. ಸುಮಾರು 8:45 ಹೊತ್ತಿಗೆ ವಿಮಾನ ಸಂಪರ್ಕವನ್ನ ಕಳೆದುಕೊಂಡಿತ್ತು ಅನ್ನೋ ಮಾಹಿತಿ ಬಂದಿತ್ತು. ನಂತರದಲ್ಲಿ ಘಟನೆ ನಡೆದಿದ್ದು ಅಜಿತ್ ಪವಾರ್ ಸೇರಿ ಎಲ್ಲರೂ ಮೃತಪಟ್ಟಿರೋದನ್ನ ಡಿಜಿಸಿಎ ಕನ್ಫರ್ಮ್ ಮಾಡುತ್ತೆ. ಇನ್ನು ಈ ವಿಮಾನ, ಅದರ ಡಿಸೈನ್ ಹಾಗೂ ಪೈಲಟ್ ಕುರಿತು ಸಾಕಷ್ಟು ಮಾಹಿತಿಗಳು ರಿವೀಲ್ ಆಗಿವೆ. ಭಾರತದ ಪ್ರಮುಖ ನಾನ್ ಶೆಡ್ಯೂಲ್ ಏರ್ಕ್ರಾಫ್ಟ್ ಆಪರೇಟರ್ ಸಂಸ್ಥೆ ವಿಆರ್ಎಸ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದ ವಿಮಾನ ಇದಾಗಿದ್ದು 2000ದಿಂದ 2235 ನಾಟಿಕಲ್ ಮೈಲ್ಸ್ ರೇಂಜ್ನಲ್ಲಿ ಹಾರಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಮಿಡ್ ಸೈಜ್ ಬಿಸಿನೆಸ್ ಕ್ಲಾಸ್ ವಿಮಾನವಾಗಿದ್ದ ಇದರಲ್ಲಿ ಸುಮಾರು 8 ಜನರು ಕೂರುವ ಸಾಮರ್ಥ್ಯ ಇತ್ತು. ಸುಮಾರು 9752 ಕೆಜಿ ತೂಕವನ್ನ ಹೊತ್ತು ಸಾಗುವ ಸಾಮರ್ಥ್ಯವನ್ನ ಈ ಏರ್ಕ್ರಾಫ್ಟ್ ಹೊಂದಿತ್ತು. 51,000 ಅಡಿ ಎತ್ತರಕ್ಕೆ ಹಾರಿದ್ರೂ ಅದನ್ನ ಆಪರೇಟ್ ಮಾಡುವ ಸಾಮರ್ಥ್ಯ ಕೂಡ ಈ ವಿಮಾನಕ್ಕೆ ಇತ್ತು. ಏನು ಡಿಸಿಎಂ ಪವಾರ್ ಹಾಗೂ ಉಳಿದವರನ್ನ ಹೊತ್ತು ಸಾಕ್ತಾ ಇದ್ದ ಪೈಲಟ್ ಕಡೆ ನೋಡಿದ್ರೆ ಅವರ ಹೆಸರು ಸುಮಿತ್ ಕಪೂರ್. ಬರೋಬ್ಬರಿ 16,500 ಗಂಟೆಗಳ ಕಾಲ ಆಗಸದಲ್ಲಿ ಹಾರಿದ ಅಗಾಧ ಅನುಭವ ಇದ್ದ ಪೈಲಟ್. ಆದ್ರೆ ವಿಧಿಯಾಟದ ಮುಂದೆ ಯಾವ ಅನುಭವವೂ ನಿಲ್ಲಲಿಲ್ಲ ಅನ್ನೋದು ವಾಸ್ತವ. ಇನ್ನು ಅಜಿತ್ ಪವಾರ್ರ ಅಕಾಲಿಕ ದುರ್ಮರಣದ ಹೊತ್ತಲ್ಲಿ ಅವರ ರಾಜಕೀಯ ಜೀವನದ ಘಟ್ಟ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಆಗ್ಲೇ ಹೇಳಿದ ಹಾಗೆ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡು ಮಹಾಯುತಿಯ ಭಾಗವಾಗಿದ್ರು. ಮಹಾರಾಷ್ಟ್ರ ಅಂದ್ರೆ ಬಿಜೆಪಿ ಹಾಗೂ ಶಿವಸೇನೆಯ ಮೈತ್ರಿ ಅನ್ನೋದು ಮ್ಯಾಂಡೇಟ್ ಆಗಿದ್ದ ಹೊತ್ತಲ್ಲಿ ಅಧಿಕಾರಕ್ಕಾಗಿ ಸೈದ್ಧಾಂತಿಕ ವೈರಿಗಳ ಜೊತೆ ಕೈಜೋಡಿಸಿ ಬಿಜೆಪಿಯನ್ನ ಉದ್ಧವ್ ಬೀದಿಗೆ ನಿಲ್ಲಿಸಿದ್ರು. ಆದ್ರೆ ಉದ್ಧವ್ ಕೌಂಟರ್ಗೆ ಅದೇ ರೀತಿಯ ಹಾಗೂ ಅಷ್ಟೇ ತೂಕದ ರಿವರ್ಸ್ ಕೌಂಟರ್ ಕೊಡುವಲ್ಲಿ ಬಿಜೆಪಿ ಯಶಸ್ವಿ ಆಯಿತು ಅಂದ್ರೆ ಅದಕ್ಕೆ ಕಾರಣ ಇಬ್ಬರೇ. ಒಂದು ಏಕನಾಥ್ ಶಿಂದೆ ಹಾಗೂ ಇನ್ನೊಂದು ಅಜಿತ್ ಪವಾರ್. ಶಿಂದೆ ಹಿಂದುತ್ವದ ಬೇಸ್ನಿಂದ ಬಂದಿದ್ದವರಾಗಿದ್ರಿಂದ ಅವರಿಗೆ ಇದ್ದ ಏಕೈಕ ಸವಾಲಂದ್ರೆ ಠಾಕ್ರೆ ಫ್ಯಾಮಿಲಿ ಹೊರತಾಗಿ ತಮ್ಮ ಬಣವನ್ನ ಗಟ್ಟಿಗೊಳಿಸೋದು. ಆದ್ರೆ ಅಜಿತ್ ಪವಾರ್ಗೆ ಬೇರೆ ರೀತಿಯದ್ದೇ ಸವಾಲುಗಳಿದ್ವು. ಯಾಕಂದ್ರೆ ಎನ್ಸಿಪಿ ಈ ಹಿಂದಿನಿಂದಲೂ ಹಿಂದುತ್ವದಿಂದ ಗುರುತಿಸಿಕೊಂಡು ಬಂದಿದ್ದ ಪಕ್ಷ ಆಗಿರಲಿಲ್ಲ. ತಮ್ಮದೇ ಪ್ರತ್ಯೇಕ ಅಹಿಂದ ಹಾಗೂ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಅನ್ನು ಹೊಂದಿದ್ದ ಪಕ್ಷ ಆಗಿತ್ತು. ಒಂದು ಕಡೆ ತಮ್ಮ ಪಕ್ಷದ ಸ್ಥಾಪಕ, ಮಹಾರಾಷ್ಟ್ರ ರಾಜಕೀಯದ ಭೀಷ್ಮ ಅಂತ ಕರೆಸಿಕೊಂಡಿದ್ದ ಶರದ್ ಪವಾರ್ ವಿರುದ್ಧ ನಿಂತರು. ಗಡಿಯಾರವನ್ನ ವಿಭಜಿಸಿದ್ರು. ಪ್ರತ್ಯೇಕ ಬಂದ ತಕ್ಷಣ ಗೆಲುವು ಸಿಕ್ಕಿ ಬಿಡಲ್ಲ, ಶರದ್ ಪವಾರ್ರ ಛಾಯೆ ಮುಂದೆ ಅಜಿತ್ ಗೆಲುವು ಕಾಣೋದಿಲ್ಲ ಅನ್ನೋ ಮಾತುಗಳು ಬಂದ್ವು. ಅಜಿತ್ಗೆ ತಮ್ಮದೇ ಆದ ಒಂದು ಕಾರ್ಯಕರ್ತ ಬಳಗ ಇದೆ, ಖಂಡಿತ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋ ಮಾತುಗಳಿದ್ರು. ಸೈದ್ಧಾಂತಿಕವಾಗಿ ವಿಭಿನ್ನ ದಿಕ್ಕಲ್ಲಿರೋ ಒಕ್ಕೂಟದ ಕಡೆಗೆ ತಮ್ಮನ್ನ ನಂಬಿ ಮತದಾರರು ಬರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಆದ್ರೆ ವಿಧಾನಸಭಾ ಎಲೆಕ್ಷನ್ ಅದೆಲ್ಲದಕ್ಕೂ ಉತ್ತರ ಕೊಟ್ಟಿತ್ತು.
ಸುಮ್ಮನೆ ಅಜಿತ್ ಪವಾರ್ರನ್ನ ದಾದಾ ಅಂತ ಕರೆದಿಲ್ಲ, ಉತ್ತರ ಸಿಕ್ತಲ್ಲ ಅನ್ನೋದು ಕಾಣಿಸಿತ್ತು. ಮಹಾಯುತಿಗೆ ಸಿಕ್ಕ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯಲ್ಲಿ ಅಜಿತ್ ಪವಾರ್ ಗೇಮ್ ಚೇಂಜರ್ ಅಂತಲೇ ವಿಮರ್ಶೆಗೆ ಒಳಗಾದ್ರು. ಸೀಟ್ ಶೇರಿಂಗ್ ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆದಿದ್ದು ಶಿಂದೆ ಸೇನೆ ಹಾಗೂ ಬಿಜೆಪಿ ನಡುವೆ. ಆದರೆ ಅಜಿತ್ ಪವಾರ್ ಮಾತ್ರ ಗೆಲುವಿನ ಬೆನ್ನಲ್ಲೇ ನಾನಂತೂ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರಲ್ಲೂ ನಗೆ ತರಿಸಿದ್ರು. ಅಧಿಕಾರದಲ್ಲೇ ಇದ್ರು ಅನ್ನೋದು ನಿಜವಾದ್ರೂ ಅಜಿತ್ ಪವಾರ್ ಮುಂದೆ ಈಗ ದೊಡ್ಡ ಸವಾಲಿತ್ತು. ಅದು ಎನ್ಸಿಪಿಯನ್ನ ಉಳಿಸಿಕೊಳ್ಳೋದು. ಈ ಪ್ರಯತ್ನದ ಮೊದಲ ಭಾಗವೇ ಮೊನ್ನೆ ನಡೆದ ಲೋಕಲ್ ಎಲೆಕ್ಷನ್ ನಲ್ಲಿ ಸೀನಿಯರ್ ಪವಾರ್ ಜೊತೆಗೆ ಹೆಜ್ಜೆ ಇರಿಸಿದ್ದು. ಆದರೆ ಅದು ನಿರೀಕ್ಷಿತ ಫಲವನ್ನ ನೀಡದ ಕಾರಣ ಮುಂದೆ ಹೆಜ್ಜೆ ಏನು ಅನ್ನೋದರ ಬಗ್ಗೆ ಆಲೋಚನೆ ನಡೀತಾ ಇತ್ತು. ಪರಿಷತ್ ಚುನಾವಣೆ ಹಿನ್ನೆಲೆ ಪಕ್ಷವನ್ನ ಬಲಪಡಿಸೋ ನಿಟ್ಟಿನಲ್ಲಿ ಓಡಾಡ್ತಾ ಇದ್ರು. ಪವಾರ್ ಪಕ್ಷ ವಿಭಜಿತಗೊಂಡ್ರು, ಭವಿಷ್ಯದಲ್ಲಿ ಪಕ್ಷ ಮುನ್ನಡೆಸುವವರು ಅಂತ ಗುರುತಿಸಿಕೊಂಡಿದ್ದು ಇಬ್ಬರೇ. ಅದರಲ್ಲಿ ಒಬ್ಬರು ಅಜಿತ್ ಪವಾರ್ ಹಾಗೂ ಇನ್ನೊಬ್ಬರು ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ. ಸುಪ್ರಿಯಾ ಎಂಪಿ ಆಗಿದ್ದು ಕೇಂದ್ರದ ಲೆವೆಲ್ ನಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ಇತ್ತ ಸ್ಟೇಟ್ ಲೆವೆಲ್ ನಲ್ಲಿ ಪಕ್ಷಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿದ್ದು ಅಜಿತ್ ಪವಾರ್. 2024ರ ಲೋಕಸಭಾ ಚುನಾವಣೆ ಬಳಿಕ ಹಲವು ಸಲ ಎನ್ಸಿಪಿ ಮರ್ಜ್ ಆಗುತ್ತೆ, ಎನ್ಡಿಎ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಸುದ್ದಿಗಳು ಆಗಾಗ ಬರ್ತಾ ಇತ್ತು. ಇದಕ್ಕೊಂದು ನಿರ್ಣಾಯಕ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಅಜಿತ್ ಪವಾರ್ ಇದ್ದಾರೆ ಅನ್ನೋ ರೀತಿಯ ಬೆಳವಣಿಗೆಗಳು ನಡೀತಾ ಇತ್ತು. ಈಗ ಅಜಿತ್ ಪವಾರ್ ಅನುಪಸ್ಥಿತಿಯಲ್ಲಿ ಪಕ್ಷದ ಮುಂದಿನ ಹಾದಿ ಏನು ಅನ್ನೋದು ಚರ್ಚೆಗೆ ಒಳಗಾಗ್ತಾ ಇದೆ. ಸದ್ಯ ಇರೋ ಚರ್ಚೆಗಳ ಪ್ರಕಾರ ಎನ್ಸಿಪಿ ಶಾಸಕರು ಬೇರೆ ಪಕ್ಷಗಳನ್ನ ನೋಡಿಕೊಳ್ಳಬಹುದು, ಬಿಜೆಪಿ ಅಥವಾ ಶಿಂದೆ ಸೇನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು ಬರಬಹುದು. ಆದರೆ ಹೈಕಮಾಂಡ್ ಸೀನಿಯರ್ ಪವಾರ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಅಂದಹಾಗೆ ಅಜಿತ್ ಪವಾರ್ ರಾಜಕೀಯ ಕುಟುಂಬದಿಂದ ಬಂದಿದ್ರು, ಅವರ ಹಾದಿ ಈಸಿ ಇರಲಿಲ್ಲ, ತಳಮಟ್ಟದಿಂದ ಬಂದಿದ್ರು ಅನ್ನೋದು ಕೂಡ ವಾಸ್ತವ. ಸಹಕಾರಿ ಬ್ಯಾಂಕ್ಗಳ ಆಡಳಿತ ನಿರ್ವಹಣೆಯಿಂದ ಶುರುವಾದ ಅಜಿತ್ ಪಾಲಿಟಿಕ್ಸ್ ಜನತಾ ದರ್ಬಾರ್ ಮೂಲಕ ದೊಡ್ಡ ಹೆಸರು ಮಾಡಿದ್ರು. ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಮತ್ತು ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವ ನಾಯಕ ಅನ್ನೋ ಹೆಸರು ತಂದುಕೊಡ್ತು. ಈಗ ಮಹಾಯುತಿಯಲ್ಲಿದ್ದ ಅಜಿತ್ ಪವಾರ್ ಮಹಾರಾಷ್ಟ್ರದ ಇತಿಹಾಸದಲ್ಲಿ 4 ವಿಭಿನ್ನ ಮುಖ್ಯಮಂತ್ರಿಗಳ ಅಡಿಯಲ್ಲಿ 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸುದೀರ್ಘ ಅನುಭವವನ್ನ ಹೊಂದಿದ್ರು. ಪ್ರಸ್ತುತ 2026ರಲ್ಲಿ ಅವರು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಹಣಕಾಸು, ಯೋಜನೆ, ಅಬಕಾರಿ, ಕ್ರೀಡೆ ಮತ್ತು ಅಲ್ಪಸಂಖ್ಯಾತ ಅಭಿವೃದ್ಧಿ ಖಾತೆಗಳನ್ನ ನಿಭಾಯಿಸ್ತಾ ಇದ್ರು. ಸತತವಾಗಿ ಡಿಸಿಎಂ ಆಗ್ತಾ ಇದ್ದಿದ್ರಿಂದ ಅಜಿತ್ ಪರ್ಮನೆಂಟ್ ಡಿಸಿಎಂ ಅನ್ನೋ ಮಾತು ಕೂಡ ಇತ್ತು. ಆದರೆ ಸದನದಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಮುಂದೊಂದು ದಿನ ನೀವು ಖಂಡಿತ ಸಿಎಂ ಆಗೇ ಆಗ್ತೀರಾ ಅನ್ನೋದನ್ನ ಹೇಳಿದ್ರು. ಈಗ ಆ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ, ಆದ್ರೆ ಅದು ಸುಳ್ಳಾಗಿದೆ. ಪ್ರಧಾನಿ ಮೋದಿಯಿಂದ ಹಿಡಿದು ಮೈತ್ರಿಕೂಟದ ಮಿತ್ರರು ಹಾಗೂ ಎಲ್ಲಾ ಪಕ್ಷದ ಪ್ರಮುಖರು ಕೂಡ ಅಜಿತ್ ದುರ್ಮರಣ ಸಂಬಂಧ ಕಂಬನಿ ಮಿಡಿದಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಇಂಥ ಘಟನೆ ಆಗಿದ್ದಿದ್ರೆ ಅದು ಬೇರೆ ಬೇರೆ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇತ್ತು. ಆದ್ರೆ ಈಗ ಘಟನೆಯನ್ನಾಗಿ ನೋಡ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರಕರಣ ಸಂಬಂಧ ಮಹಾ ಸರ್ಕಾರದ ಕಡೆಯಿಂದ ಸಂಪೂರ್ಣ ತನಿಖೆ ಆಗಲಿದೆ ಅಂತ ಡಿಸಿಎಂ ಶಿಂದೆ ಹಾಗೂ ಸಿಎಂ ಫಡ್ನವೀಸ್ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಅಜಿತ್ ಪವಾರ್ ಆಸ್ತಿ ವಿಚಾರ ಕೂಡ ಚರ್ಚೆಯಲ್ಲಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.